ಬೆಳಗಾಗಿ ನರಬಲಿಗೆ ಯತ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಅದು ಕೂಡ ತನ್ನ ವೃದ್ಧ ತಾಯಿಯನ್ನ ಬಲಿ ಕೊಡೋದಕ್ಕೆ ಯತ್ನ ಮಾಡಿದ್ದ ಆರೋಪ ಈಗ ಸುಳ್ಳು ಅಂತ ಗೊತ್ತಾಗ್ತಾ ಇದೆ. ಬೆಳಗಾಗಿ ನರಬಲಿಗೆ ಯತ್ನ ಮಾಡುವಂತಹ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವೃದ್ಧ ತಾಯಿಯ ಬಲಿ ಯತ್ನ ಆರೋಪ ಸುಳ್ಳು ಅಂತ ಹೇಳಲಾಗ್ತಾ ಇದೆ. ಜಮೀನು ಮಾಲೀಕ ಮಾಧಶೆಟ್ಟಿ ಅವರು ಈ ಆರೋಪವನ್ನು ಅಲ್ಲಗಳಿತಾ ಇದ್ದಾರೆ. ನಮಗೆ ಆಗದವರು ಪೊಲೀಸರಿಗೆ ಈ ಬಗ್ಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ತಾಯಿಯನ್ನ ನಾನು ಬಲಿ ಕೊಡೋದಕ್ಕಾಗುತ್ತಾ? ಎಕರೆಗೆ 2 ಕ್ವಿಂಟಾಲ್ ಈರುಳ್ಳಿ ಕೂಡ ಸಿಗ್ತಿರ್ಲಿಲ್ಲ. ನಮಗೂ ಕೂಡ 5-6 ಎಕರೆ ಜಮೀನಿದೆ. ಎಕರೆಗೆ 2 ಕ್ವಿಂಟಾಲ್ ಈರುಳ್ಳಿ ಕೂಡ ಸಿಗ್ತಿರ್ಲಿಲ್ಲ. ನಮ್ಮ ತಾಯಿಗೆ 90 ವರ್ಷ, ನನಗೆ 70 ವರ್ಷ ಆಗಿದೆ. ಇಷ್ಟು ವರ್ಷ ನಾನೇ ನಮ್ಮ ತಾಯಿಯನ್ನ ಸಾಕ್ತಾ ಇದ್ದೀನಿ. ನಮ್ಮ ತಂದೆ 100 ವರ್ಷ ಬದುಕಿದ್ರು. ನಾನು ನಮ್ಮ ತಾಯಿಯನ್ನ ಬಲಿ ಕೊಡೋದಕ್ಕಾಗುತ್ತಾ? ಹೊಲದಲ್ಲಿ ಬೆಳೆದ ಫಸಲು ಕೈ ಸೇರ್ತಾ ಇರ್ಲಿಲ್ರಿ. ಇದನ್ನೇ ನೆಪವಾಗಿಸಿಕೊಂಡು ಕೆಲವರು ಷಡ್ಯಂತ್ರ ಮಾಡಿದ್ದಾರೆ. ಎಲ್ಲ ಆರೋಪಗಳು ಸುಳ್ಳು ಅಂತ ಜಮೀನು ಮಾಲೀಕ ಮಾಧಶೆಟ್ಟಿ ಅವರು ಈ ವಿಚಾರವನ್ನ ಅಲ್ಲಗಳೆದಿದ್ದಾರೆ. ಇಡೀ ರಾಜ್ಯ ಒಂದು ಕ್ಷಣ ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿತ್ತು, ಸುಸ್ತಾಗಿ ಹೋಗಿತ್ತು. ತಾಯಿಯನ್ನ ಬಲಿ ಕೊಡೋದಕ್ಕೆ ಹೇಗ್ರಿ ಸಾಧ್ಯ ಅಂತ ನಿಜಕ್ಕೂ ಕೂಡ ಮಮ್ಮಲ ಮರಗಿತ್ತು. ಆದರೆ ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಜಮೀನು ಮಾಲೀಕ ಮಾಧಶೆಟ್ಟಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನ್ನ ತಾಯಿಯನ್ನ ನಾನೇ ನೋಡ್ಕೊಳ್ತಾ ಇದ್ದೀನಿ. ನನ್ನ ತಂದೆ 100 ವರ್ಷ ಬದುಕಿದ್ರು. ಆದರೆ ಹೇಗ್ರಿ ನನ್ನ ತಾಯಿಯನ್ನ ಬಲಿ ಕೊಡೋದಕ್ಕಾಗತ್ತೆ? ಯಾರೋ ಒಬ್ಬರು ನಮಗಾಗದೇ ಇರೋರು ಈ ರೀತಿ ಸುಳ್ಳು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ಸುಳ್ಳು. ನಮ್ಮ ತಾಯಿಯನ್ನ ನಾನು ಬಲಿ ಕೊಡೋದಕ್ಕೆ ಸಾಧ್ಯನಾ? ಅದಾಗೋದಕ್ಕೆ ಸಾಧ್ಯನಾ? 2 ಎಕರೆ ನಾವು ಹುರುಳಿಯನ್ನು ಬೆಳೆದಿದ್ವಿ, 2 ಕ್ವಿಂಟಾಲು. ನಮಗೂ ಕೂಡ 5-6 ಎಕರೆ ಜಮೀನುಗಳಿದ್ದಾವೆ. ಆದರೆ ನಮಗಾಗದೇ ಇರೋರು ಈ ರೀತಿ ಆರೋಪ ಮಾಡಿದ್ದಾರೆ. 2 ಎಕರೆಯನ್ನು ನಾವು ಬೆಳೆದಿದ್ರು ಕೂಡ 1 ಎಕರೆಗೆ 2 ಕ್ವಿಂಟಾಲ್ ಕೂಡ ಹುರುಳಿ ಸಿಗ್ತಿರ್ಲಿಲ್ಲ ಅಂತ ನೋವು ತೋಡ್ಕೊಂಡಿದ್ದಾರೆ. ಸುಳ್ಳುವಳಿ ಅದಾಗಲ್ಲ. ಯಾರು ಯಾರ್ಬೇಕಪ್ಪ ಎಷ್ಟು ತಾಯ ನಾವನ್ನು ಕಾಣ್ತಿದ್ದ ಬೋರ್ಗೆ ಕಾಕಲಿ 6 ಎಕರೆ ಏನು ಬೆಳಿತಿರ್ಲಿಲ್ಲ. ಹಾಕ್ಸಿದ ಮಳೆನೇನು ಹಂದಿ ಬೆಲೆ ಕೂಡ ಕೊಟ್ಟಿದ್ರು, ಹಂದಿ ಪೂಜೆ ಮಾಡಿದ್ರು. ಸುಳ್ಳು ಕಬಡ್ಡಿ ಜಾತಿಕವೆಲ್ಲದೆ ಆಗಿರೋದು. ಈಗ ನಾವು ಒಬ್ಬಂಗ ಎತ್ತಾಗೂ ಆಗಲ್ಲ. ಈಗ ಆರಾಮ್ಸಿಗೆ ಹೋಯ್ತಾನ. ಅದಕ್ಕ ಅವನು ಕೆಲಸ ಮಾಡೋದಿಲ್ಲ. ನಾವು ಯಾವಕ್ಕೂ ಪ್ರತಿಯೊಂದಕ್ಕೂ ಇದುವರೆಗೂ 400 ಯಾವ ಒಂದು ತಂಟಕ್ಕೂ ಆಗಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀನು ಮಾಲೀಕ ಮಾಧಶೆಟ್ಟಿ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಎಲ್ಲ ಸುಳ್ರಿ, ಇದು ಹುಣ್ಣಿಮೆ ಅಂತ ಒಂದು ಏನೋ ಮಾಟ ಮಂತ್ರ ಮಾಡಿಸಿದ್ದಾರೆ. ಆ ಕುಡಿಕೆಯನ್ನು ಹೊರಗೆ ತೆಗಿಬೇಕು ಅಂತ ಹೇಳಿದ್ರು. ಹೀಗಾಗಿ ಇವತ್ತು ಬೆಳಗ್ಗೆ ಹುಣ್ಣಿಮೆ ಅಂತ ಅದನ್ನು ತೆಗೆಯೋದಕ್ಕೆ ಒಬ್ಬನನ್ನು ಕರ್ಕೊಂಡು ಹೋಗಿದ್ದೆ. ನಮಗಾಗದೇ ಇರೋರು ಯಾರೋ ಒಬ್ಬರು ಪೊಲೀಸರಿಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ತಾಯಿಯನ್ನು ನಾನು ಬಲಿ ಕೊಡೋದಕ್ಕಾಗುತ್ತಾ? ನಮ್ಮಪ್ಪ 100 ವರ್ಷ ಬದುಕಿದ್ರು. ನಮ್ಮ ತಾಯಿಗೆ 70 ವರ್ಷ ವಯಸ್ಸು, ನಾನೇ ನೋಡ್ಕೊಳ್ತಾ ಇದ್ದೀನಿ. ಆದರೆ ಯಾರೋ ನಮಗಾಗದೇ ಇರೋರು ಈ ರೀತಿ ಸುಳ್ಳು ಹೇಳಿದ್ದಾರೆ. ಆ ಮನೆಯಲ್ಲಿ ಕಾಸು ಕರಿಮಣಿ ಸಮಸ್ಯೆ ಉಂಟಾದಾಗ ಮಾಟ ಮಂತ್ರದ ಕುಡಿಕೆ ತೆಗೆಯೋದಕ್ಕೆ ಗುಂಡಿ ತೆಗಿತಾ ಇದ್ದೆ. ನಮಗೂ ಕೂಡ 5-6 ಎಕರೆ ಜಮೀನಿದೆ. ಎಕರೆಗೆ 2 ಕ್ವಿಂಟಾಲು ಹುರುಳಿ ಕೂಡ ಸಿಗ್ತಿರ್ಲಿಲ್ಲ. ನಮ್ಮ ತಾಯಿಗೆ 90 ವರ್ಷ, ನನಗೆ 70 ವರ್ಷ. ಇಷ್ಟು ವರ್ಷ ನಾನೇ ನನ್ನ ತಾಯಿಯನ್ನು ಸಾಕ್ತಾ ಇದ್ದೀನಿ. ನಿಧಿಗಾಗಿ ಬಲಿ ವಿಚಾರ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.